ಶ್ರೀ ದುರ್ಗಾದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೊಂದು ಈ ಹಸಿ ಕಡಲೆಕಾಯಿ ಬರುತ್ತಲ್ಲ, ಈಗ ಅದ್ರ ಸೀಸನ್ ಇದೆ, ಗಿಡದಲ್ಲಿ ಬರುತ್ತೆ ನೋಡಿ. ಆ ಕಡಲೆಕಾಯಿ ಮೊನ್ನೆ ಒಂದು ಕಡೆ ಹೋಗಿದ್ದಾಗ ನಂಗೆ ಸಿಕ್ಕಿತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಅದರಲ್ಲಿ 2 ಥರದ ರೆಸಿಪಿ ನಾನು ಮಾಡಿದೆ, ಅದನ್ನು ನಿಮ್ಗೆ ಹೇಳಿಕೊಡ್ತೇನೆ. ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಆ ಕಡಲೆಕಾಯಿ ಗಿಡ ನೋಡಿ, ಇದು ಆ ಗಿಡದಲ್ಲಿ ಬರುತ್ತೆ, ಇದು ಕಡಲೆಕಾಯಿ ಬೀಜ. ಇದನ್ನು ನಾವು ತೊಗೊಂಡು ಬಂದು ಅದನ್ನು ತೆಗಿಬೇಕಾಗತ್ತೆ. ಆ ಗಿಡದಿಂದ ಬೀಜನ ತೆಗಿಬೇಕು, ಕಡಲೆಕಾಯಿ ಕಾಳನ್ನು. ಆ ಕಾಳನ್ನು ತೆಗೆದುಬಿಟ್ಟು ನೋಡಿ, ನಾನು ಗಿಡ ನಿಮಗೆ ಸ್ವಲ್ಪ ಒಣಗಿದ ಹಾಗಿದೆ ಅದು, ಯಾಕೆಂದರೆ ನಾನು ತರುವಾಗಲೇ ಸ್ವಲ್ಪ ಡ್ರೈ ಆಗಿತ್ತು, ತುಂಬ ಬಿಸಿಲಿತ್ತಲ್ಲ. ಆಮೇಲೆ ತಂದು ನಾನು ಅದೇ ದಿನ ನಂಗೆ ತೆಗಿಲಿಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ಹೀಗೆ ಬಿಡಿಸ್ಕೊಳ್ಬೇಕು ನಾವು, ಹೀಗೆ ಬಿಡಿಸ್ಕೊಂಡು ಒಂದು ಕಡೆ ಅದನ್ನು ಇಟ್ಕೊಳ್ಬೇಕು. ಇದರಲ್ಲಿ 2 ಭಾಗ ಮಾಡಿ ನಾನೇನು ಮಾಡಿದೆ, ಒಂದು ಸ್ವಲ್ಪ ಈ ಸಿಪ್ಪೆ, ಇದ್ರ ಒಳಗಡೆ ಕಾಳಿದೆ, ಇದು ನೋಡಿ, ಇದು ಈ ಕಾಳು ಒಳಗಡೆ ಈ ಒಂದು ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆನೂ ಕೂಡ ಬಿಡಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ನಾನು ಸಿಪ್ಪೆ ಬಿಡಿಸ್ಕೊಂಡಿದ್ದೇನೆ ನೋಡಿ. ಇದು ಈಗ ಈ ಗಿಡದಿಂದ ತೆಗಿತಿದ್ದದ್ದು ತೋರಿಸ್ತಾ ಇದ್ದೇನೆ. ಸ್ವಲ್ಪ ನಾನು ಸಿಪ್ಪೆ ತೆಗೆದಿದ್ದೆ ನೋಡಿ, ಇಲ್ಲಿ ಬೌಲಲ್ಲಿ ಹಾಕೊಂಡಿದ್ನಲ್ಲ, ಇದರಲ್ಲಿ ಸ್ವಲ್ಪ ಸಿಪ್ಪೆ ಸುಲ್ಕೊಂಡಿದೆ. ಇನ್ನು ಸ್ವಲ್ಪ ನಾನು ಹಾಗೆ ಇಟ್ಕೊಂಡಿದ್ದೆ, 2 ಥರನೂ ಮಾಡಿ ತೋರಿಸುವ ನಿಮಗೆ ಅಂತ ಹೇಳಿಕೊಂಡು. ಇಲ್ಲಿ ನೋಡಿ, ಇದೀಗ ಬೌಲಲ್ಲಿರೋದು ಸಿಪ್ಪೆ ತೆಗೆದಿರೋದಲ್ಲ, ಇದು ಸಿಪ್ಪೆ ಮೊದಲು ತೋರಿಸಿದ್ನಲ್ಲ, ಈಗ ನೋಡಿ ಇದು ಸಿಪ್ಪೆ ತೆಗೆದಿದ್ದು, ಸಿಪ್ಪೆ ಸುಲ್ಕೊಂಡಿದ್ದು. ಇದು 2 ಥರನೂ ಮಾಡೋಣ. ಈ ಸಿಪ್ಪೆ ಸುಲಿದಿದ್ದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಇದನ್ನು ಬೇಯಲಿಕ್ಕೆ ಹಾಕ್ತೇನೆ. ಇದು ಬೇಯಲಿಕ್ಕೆ ಹಾಕುವಾಗಲೇ, ನೀವು ನೀರಿಗೆ ಹಾಕುವಾಗಲೇ ಬೇಯಲಿಕ್ಕೆ ಇಡ್ತೀರಲ್ಲ, ಆಗಲೇ ಉಪ್ಪು ಹಾಕಬೇಡಿ, ಉಪ್ಪು ಆಮೇಲೆ ಹಾಕಿ. ಯಾಕೆಂತ ಹೇಳಿದರೆ ಅದು ಬೇಯುವುದಿಲ್ಲ, ಸರಿಯಾಗಿ ಬೇಯುವುದಿಲ್ಲ. ಆಮೇಲೆ ಒಂದು 3/4 ಅಂಶ ಬೇಯ್ದಾಗ ನೀವು ಉಪ್ಪು ಹಾಕಿ. ಈಗ ಅದು ಸಿಪ್ಪೆ ಸಮೇತ ಇದ್ದದಿತ್ತಲ್ಲ ಕಾಳು, ಅದನ್ನು ನಾನು ಒಂದು ಬಾಣಲೆಯಲ್ಲಿ ಹುರಿತಾ ಇದ್ದೆ ನೋಡಿ. ಸರಿ ಹುರಿಬೇಕು ಅದನ್ನು. ಎಷ್ಟು ಹುರಿಬೇಕು ಅಂತ ಹೇಳಿದರೆ, ಅದು ಕಲರ್ ಕಪ್ಪಾಗಬೇಕು. ಆ ಮೇಲಿನ ಸಿಪ್ಪೆ ಇದೆಯಲ್ಲ, ಅದು ಕಲರ್ ಕಪ್ಪಾಗಬೇಕು, ಅಲ್ಲಿ ತನಕ ನಾವು ಹುರಿತಾ ಇರಬೇಕು ಅದನ್ನು. ಇಲ್ಲಾಂದರೆ ಅದು ಬೇಯುವುದಿಲ್ಲ, ಸರಿಯಾಗಿ ಬೇಯುವುದಿಲ್ಲ. ಈಗ ನೋಡಿ, ಇಷ್ಟಕ್ಕೆ ಇಳಿಸಿಬಿಟ್ರೆ ಇದು ಬೆಂದಿರುವುದಿಲ್ಲ, ಒಳಗಡೆ ಕಾಳು ಬೆಂದಿರುವುದಿಲ್ಲ ನೋಡಿ. ಈಗ ಇದು ಕಲರ್ ಕಪ್ಪಾಯ್ತಲ್ಲ, ಈಗ ಇಳಿಸ್ಬೇಕು ನೋಡಿ, ಈ ಹದಕ್ಕೆ ಬಂದಾಗ ಇಳಿಸ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ಇದನ್ನು ಸಿಪ್ಪೆ ತೆಗಿಬೇಕು. ಇದು ಮೇಲಿದ್ದು ಸಿಪ್ಪೆ ತೆಗಿಬೇಕು, ಸುಲಿದಿಟ್ಕೊಳ್ಬೇಕು ಸಿಪ್ಪೆನ. ನೋಡಿ ಎಷ್ಟು ಕಲರ್ ಕಪ್ಪಾದ ಹಂಗೆ ಕಾಣುತ್ತೆ, ಆದರೆ ಕಾಳು ಒಳಗಡೆ ಕಾಳೇನು ಒಂದು ಸ್ವಲ್ಪ ಕೂಡ ಹಾಳಾಗಿರೋದಿಲ್ಲ, ಕಲರ್ ಚೇಂಜ್ ಆಗಿರೋದಿಲ್ಲ. ಇದು ಕೂಡ ಬೆಂದು ಬಂತೀಗ ಇದನ್ನು ಇಳಿಸ್ಕೊಳ್ಳೋಣ ನಾವು. ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಇದು ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಕಾಳು ಸ್ವಲ್ಪ ಕೂಡ ಕಪ್ಪಾಗಲಿಲ್ಲ ನೋಡಿ, ಮೇಲಿದ್ದು ಸಿಪ್ಪೆ ಮಾತ್ರ ಆ ಥರ ಕಲರ್ ಕಪ್ಪಾಗಿದೆ. ನೀವು ನೋಡ್ತಾ ಇದ್ದಿರ್ಬೋದಲ್ಲ, ಕಲರ್ ಕಪ್ಪಾಗಿದೆ. ಇದು ನೋಡಿ, ಹೀಗೆ ಇದೆ. ಇದನ್ನು ಒಂದು ಕಡೆ ನಾವು ಬಿಡಿಸಿ ಇಟ್ಕೊಳ್ಳೋಣ. ಈಗ ಅದು ಬೆಂದಿದ್ದು ಕಾಳು ಕೂಡ ಬೆಂದಾಗಿದೆ. ಅದಕ್ಕೆ ಉಪ್ಪು ನಾನು ಹೇಳಿದ್ನಲ್ಲ, 3/4 ಅಂಶ ಬೆಂದಾಗ ನೀವು ಉಪ್ಪು ಹಾಕಬೇಕು, ಆಗ ಚೆನ್ನಾಗಿ ಬರುತ್ತೆ ಅದು ಕಾಳು. ಈಗ ನೋಡಿ, ಇದು ಬೆಂದಾಯಿತು. ಇದನ್ನು ನಾನೊಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ, ನೀರಿಂದ ತೆಗೆದಿಟ್ಕೊಳ್ತೇನೆ. ನೀರು ಬೇಡ ನಮಗೆ, ನೀರಿಂದ ಅದನ್ನು ಹಾಗೆ ನೀರು ಸೋಸಿ ತೆಗೆದಿಟ್ಕೊಳ್ಬೇಕು. ನೀರು ಬರಬಾರ್ದು ಅದರೊಳಗೆ, ಹಾಗೆ ಸೋಸಿ ತೆಗೆದಿಟ್ಕೊಳ್ಬೇಕು ನೋಡಿ. ಇದು 2 ಥರನೂ, ಒಂದು ನಾನು ಬೇಯಿಸಿದ್ದು ನಿಮ್ಗೆ ಹೇಳ್ತಾ ಇದ್ದೆ, ಇನ್ನೊಂದು ಅದು ಹುರಿದು ಇದನ್ನು ಹೇಗೆ ಮಾಡೋದು ಅಂತ ಹೇಳೋಣ. 2ಕ್ಕೂ ಸೇಮ್, ನಾನು ಮಸಾಲೆ ಹಾಕೋದು ಸೇಮ್, ಆದರೆ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಈರುಳ್ಳಿ ಟೊಮೆಟೊನ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕ್ಯಾರೆಟನ್ನು ತುರ್ಕೊಳ್ಬೇಕು, ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಇದ್ದರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ ಇದಕ್ಕೆ ನೋಡಿ. ಕ್ಯಾರೆಟನ್ನು ನಾನು ತುರ್ಕೊಳ್ತಾ ಇದ್ದೇನೆ. ಈ ಕ್ಯಾರೆಟನ್ನು ನೀವು ಹೀಗೆ ಇಷ್ಟು ಸಣ್ಣದಾಗಿ ತುರ್ಕೊಳ್ಳಿ, ಚೆನ್ನಾಗಿರುತ್ತೆ ಇದಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಇದೆಯಲ್ಲ, ಹಾಗೆ ಸಣ್ಣದು ಹೆಚ್ಕೊಂಡು ಇಟ್ಕೊಂಡಿರಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದು ಎಣ್ಣೆ ಬಿಸಿ ಆಗುವವರೆಗೆ ಮಾತ್ರ, ಎಣ್ಣೆ ಬಿಸಿ ಆಗುವವರೆಗೆ ಗ್ಯಾಸ್ ಹಚ್ಕೊಳ್ಬೇಕು. ಆಮೇಲೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಅದು ಗ್ಯಾಸ್ ಆಫ್ ಮಾಡಿ ಬಿಡಬೇಕು.
ಆಮೇಲೆ ಈ ನಾವು ಬೇಯಿಸಿ ಇಟ್ಕೊಂಡು ಕಾಳು ಇದೆಯಲ್ಲ, ಆ ಕಾಳನ್ನು ಅದಕ್ಕೆ ಹಾಕಬೇಕು. ನೋಡಿ, ಹೀಗೆ ತಿರುಗಿಸ್ಬೇಕು. ಅದಕ್ಕೆ ನಿಮಗೆ ಉಪ್ಪನ್ನು ನಾವು ಹಾಕಿದ್ದೇವೆ, ಬೇಯಿಸುವಾಗಲೇ ಹಾಕಿದ್ದೇವೆ. ಈಗ ಹಾಕಬೇಕಂತೇನಿಲ್ಲ. ಈಗ ಈರುಳ್ಳಿ ಮತ್ತು ಟೊಮೆಟೊ ಹಾಕಬೇಕು ಅದಕ್ಕೆ. ಆಗ ನಿಮ್ಗೆ ಉಪ್ಪು ನೀವು ನೋಡಿಕೊಂಡು ಉಪ್ಪು ಹಾಕಿ, ಬೇಕು ಅನಿಸಿದಾಗ ಉಪ್ಪು ಹಾಕಿ, ಬೇಡ ಅಂದರೆ ಬೇಡ. ಬೇಕಾಗುತ್ತೆ, ಯಾಕೆಂದರೆ ಉಪ್ಪು ಈರುಳ್ಳಿ ಮತ್ತು ಟೊಮೆಟೊಗೆ ಉಪ್ಪು ಬೇಕಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಈರುಳ್ಳಿ ಹಾಕ್ತಾ ಇದ್ದೇನೆ. ಆಮೇಲೆ ಟೊಮೆಟೊನೂ ಹಾಕಿ, ಕ್ಯಾರೆಟನ್ನು ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲನ ಇದಕ್ಕೆ ಹಾಕಬೇಕು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೆ. ನೋಡಿ, ಚಾಟ್ ಮಸಾಲನ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಇದನ್ನು ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು, ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಹೀಗೆ ಮೇಲೆ ಕೆಳಗೆ ಮಾಡಿಕೊಂಡು, ಈ ಸ್ನ್ಯಾಕ್ಸ್ ಟೈಮಿಗೆಲ್ಲ ಇದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೋಡಿ, ಇದೇ ಬೇರೆ ಟೇಸ್ಟ್. ಈಗ ನಾನು ಹುರ್ಕೊಂಡಿದ್ನಲ್ಲ, ಅದು ಕೂಡ ಬೇರೆ ಟೇಸ್ಟ್, ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಟೇಸ್ಟ್. ನೀವು ಮಾಡಿ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ನ್ಯಾಕ್ಸ್ ಟೈಮಿಗಂತೂ ಇದು ಖುಷಿಯಾಗುತ್ತೆ. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು. ಅದು ಎಲ್ಲದನ್ನು ಹಾಕಿಟ್ಕೊಂಡಿರ್ತೇವಲ್ಲ, ಹಾಗೆ. ಹಸಿಮೆಣಸಿನ್ಕಾಯಿ ಹಾಕಿದರೂ ಆಗುತ್ತೆ, ಆದರೆ ಹಸಿಮೆಣಸಿನ್ಗಿಂತ ಒಣಮೆಣಸಿನ ಪುಡಿ ಚೆನ್ನಾಗಿರುತ್ತೆ. ಇದು ನೋಡಿ, ಇದನ್ನು ನಾನು ಅದು ಹುರಿದಿಟ್ಕೊಂಡಿದ್ದೆಲ್ಲ, ಅದಕ್ಕೆ ನಾನೀಗ ಕ್ಯಾರೆಟ್ ಹಾಕ್ಕೊಂಡೆ, ಆ ಹುರಿದಿಟ್ಕೊಂಡಿದ್ದು ಕಾಳನ್ನು ಹಾಕ್ಕೊಂಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಆಮೇಲೆ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು, ನಿಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಚಾಟ್ ಮಸಾಲ ಸೇಮ್ ಇರುತ್ತೆ. ಆದರೆ ಆ ಕಾಳನ್ನು ಹುರ್ಕೊಂಡಿದ್ದು ಮತ್ತು ಬೇಯಿಸ್ಕೊಂಡಿದ್ದು ಎರಡು ಡಿಫ್ರೆಂಟ್. ನೋಡಿ, ಚಾಟ್ ಮಸಾಲನೂ ಹಾಕ್ತಾ ಇದ್ದೇನೆ. ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ತಿನ್ಲಿಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮೇ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದನ್ನು ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ನನಗೆ ತಿಳಿಸಿ ಹೇಳಿ. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.